ಅವ್ನಿಗೇನು ಬೇರೆ ಕೆಲಸ ಇಲ್ಲ ಅವನಿಗೆ. ಏನಂತವ ಆಗಲಲ್ಲ ನೋಡೋಷ್ಟು ನೋಡ್ತಾರೆ ಜನನು. ಎಲ್ಲದಕ್ಕೂ ಒಂದು ರೀತಿ ನೀತಿ ಧರ್ಮ ಇರ್ತೈತಿ, ಅದು ಬಿಟ್ಟು ಯಾರೂ ಹೋಗಬಾರ್ದು. ಇದೆಲ್ಲ ಅಲ್ಲ. ಅದು ಪೂಜಾರಪ್ಪೇನೋ ಕದ್ದನ ಅಂತ ಬಂತು. ನಾವು ಅದಕ್ಕೂ ಒಂದು ಮೀಟಿಂಗ್ ಕರೆದ್ರು, ಕಮಿಟಿಯವರು ಕರೆದ್ಬಿಟ್ಟು ಹೋಗಿ ಏನೇನಾಗೈತಿ ಏನು ಅಂತ ಕುರಂಕುಷವಾಗಿ ಪರಿಶೀಲನೆ ಮಾಡಿ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತಿದಾರ. ಮಾಡಿ ಆಗಿದ್ಮೇಲೆ ಕರೆಕ್ಟಾಗಿ ಗೊತ್ತಾಕತಿ. ಅದ್ರಾಗ ರಾಜಕೀಯ ಥರದ್ದೇನಿದೆ. ಕೊಟ್ಟಾರ ಕಂಪ್ಲೇಂಟ್ ಕೊಡಲಿಲ್ಲ ಪೊಲೀಸರು ಯಾಕೆ ಬರ್ತಾರೆ? ಮಾಡ್ತಾರೆ. ಈಗ ಮರಿಯಣ್ಣ ಇಲ್ಲ, ಈಗ ಇನ್ಚಾರ್ಜ್ ಅಂತ ಅದಾರ, ಇನ್ಚಾರ್ಜ್ ಅವರೇ ಮಾಡ್ತಾರೆ. ಅದೇ ಇವ್ರ ಹತ್ರ ಹೇಳಿಸ್ಕೊಂಡು ಮಾಡೋದೇನು ಬೇಕಾಗಿಲ್ಲ ನಮಗೆ. ಏನ ಯಾರು ಹೇಳಿದ್ರು ಇದನ್ನು? ಅವ್ನು ಹೇಳ್ದ ಅಂದ್ರೆ ಮಾಡ್ಬೇಕಾ? ಇವೆಲ್ಲ ನಡೆಯಲ್ಲ. ಎಲ್ಲದಕ್ಕೂ ಒಂದು ರೀತಿ ನೀತಿ ಇರ್ತೈತಿ. ಅದ್ರ ಪ್ರಕಾರ ಕಮಿಟಿಯರ್ ಇರ್ತಾರೆ, ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿ ಗುಡಿಗಳು ಉದ್ಧಾರ ಮಾಡೋದು ಕಲಿಯೋಣ. ಪಬ್ಲಿಕ್ ಮನಿ ಅದು, ಬಿಗಿಯಾಗಿ ಹೋಗ್ಬೇಕು, ಬಿಗಿಯಾಗಿ ಆಡಳಿತ ಮಾಡಬೇಕು. ಮಾಡಿ ಕರೆಕ್ಟಾಗಿ ಅದನ್ನು ಅದೇನು ಬಂಗಾರ ಕದ್ದಿರೋದು ಅವನೇ ಹೇಳ್ದ. ಯಾರು? ಪೂಜಾರಪ್ಪನೂ ಕರೆಸಿದ್ವಿ, ಅದಕ್ಕೆ ನಾವು ಪೊಲೀಸ್ನವ್ರು ಕರೆದು ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಿಕೊಡ್ತೇವೆ ಅಂತ ಟೈಮ್ ತಗೊಂಡಾರ.